ನಿನ್ನೆ ಕನ್ನಡಾಂಬೆ ತುಂಬಾ ಅಳ್ತಿದ್ಲಲ್ಲ, ಯಾಕೆ ಅಂತ ಗೊತ್ತಾಯ್ತಾ? ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ಹಾಗಿದೆ ಅವಳ ಕತೆ. ಅವಳೇನೋ ಒಂದು ಕತೆ ಬರೀತಿದ್ಲಂತೆ, ಅದರಲ್ಲಿ ತಾಯಿ ಮಗಳಿಗೆ ತುಂಬಾ ಬೈತಾಳಂತೆ. ಅದಕ್ಕೆ ಇವಳು ಅಳಕ್ ಶುರು ಮಾಡಿದಾಳೆ. ನಮ್ಮ ಕಾವ್ಯಾನಂದನು ಬಾ 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 ಅದೊಂದು ಗಾದೆ ಇದೆಯಲ್ಲ, 1000 ಕುದುರೆ ಸರ್ದಾರ ಮನೆ ಹೆಂಡತಿ ಗುಲಾಮ ಅಂತ ಹಂಗಾಡ್ತಾನೆ. ಆಮೇಲೆ ನಮ್ಮ ಸಿಂಗಾರಿ ಮ್ಯಾಜಿಕ್ ಮಾಡ್ತೀನಿ ಅಂತ ಅದೇನೋ ಒಂದು ಹಾಡು ಹೇಳಿದ್ಲು, ತಕ್ಷಣಕ್ಕೆ ಸರಿ ಹೋದ್ಲು ನೋಡಿ. ಆಗಿದ್ ಮತ್ತೇನಲ್ಲ ವಿದ್ಯುಲ್ಲತಾ, ಕ್ಲೀನ್ ಇಲ್ಲದೆ ಇರೋದ್ರಿಂದನೇ ಹೀಗಾಗಿದ್ದು. ಮೊನ್ನೆ ನಾನು ಕಿಟಕಿಯಿಂದ ನೋಡ್ತಾ ಇದ್ದೆ, ಇವಳು ಹಿತ್ಲಿಗೆ ಹೋಗಿದ್ಲು, ಆ ಕಡೆ ಈ ಕಡೆ ನೋಡಿದ್ಲು, ಪೇರ್ಲೆ ಮರದಲ್ಲಿ ಹಣ್ಣು ಬಿಟ್ಟಿತ್ತಲ್ಲ, ಅದನ್ನ ಕಿತ್ಕೊಂಡು ಹಂಗೆ ತಿನ್ಬಿಟ್ಲು. ತೊಳಿಯಲ್ಲೇ ಇಲ್ಲ ಗೊತ್ತಾ, ಅದಕ್ಕೆ ಎಲ್ಲ ಹೊಟ್ಟೆ ನೋವು ಬಂದಿರ್ಬೇಕು. ಆಮೇಲೆ ಏನಾಯ್ತು ಏಕಾಯ್ತು ಅಂತೆಲ್ಲ ವಿಚಾರಿಸಿದ್ರೆ ಕದ್ದು ತಿಂದಿರೋದನ್ನ ಹೇಳ್ಬೇಕಾಗತ್ತೆ ಅಂತ ಅವಳು ಎಲ್ಲ ಮುಚ್ಚಿಟ್ಟಿದ್ದಾಳೆ. ಅಯ್ಯೋ ಅಯ್ಯೋ, ಅದೇನಂತ ಹೇಳ್ತೀರಿ ನೀವು? ಅಷ್ಟೊಂದು ಕ್ಲೀನ್ ಅಂತೀರಲ್ಲ, ನಿಮ್ಮ ಆರೋಗ್ಯ ಒಂದಿಷ್ಟಾದ್ರೂ ಸುಧಾರಿಸಿದ್ಯಾ? ಇವತ್ತೇನೋ ನನ್ನ ಪುಣ್ಯ ಕೆಮ್ಮಿಲ್ಲ. ಯಾವಾಗ ನೋಡಿದ್ರು ಕೆಮ್ತಾನೇ ಇರ್ತೀರಾ, ಮತ್ತೆ ದೊಡ್ಡದಾಗಿ ಹೇಳ್ತೀರಾ. ಅತಿಯಾಗಿ ಮಾಡಬಾರ್ದ್ರಿ, ಯಾವುದಾದ್ರೂ ಅಷ್ಟೇ ಒಂದು ಲಿಮಿಟಲ್ಲಿ ಇರಬೇಕು. ಅತಿಯಾಗಿ ಮಾಡಿದ್ರೆ ವಿಪರೀತ ಆಗತ್ತೆ. ನಿನ್ ಮಾತನ್ನ ನಾನು ಒಪ್ಪಲ್ಲ ಕಣೆ ವಿದ್ಯುಲ್ಲತಾ. ನಮ್ ಸುರಚ್ಚಿ ನೋಡು, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ. ಅವಳು ಏನೇ ಕೊಟ್ರು ಕಣ್ಣು ಮುಚ್ಕೊಂಡು ತಿನ್ಬಿಡ್ಬೋದು, ಮನ್ಸಿಗೆ ಹಿತ ಅನ್ಸುತ್ತೆ. ಅದೇ ಕನ್ನಡಂಬೆ ಏನಾದ್ರೂ ಕೊಟ್ರೆ ನನಗೆ ಒಂಥರ ಅನ್ಸುತ್ತೆ. ಆಮೇಲೆ ಅವಳು ಬೇಜಾರು ಮಾಡ್ಕೋತಾಳಲ್ಲ ಅನ್ನೋ ಕಾರಣಕ್ಕೆ ತಿನ್ಬೇಕಷ್ಟೆ. ಹೆಸರು ಆರೋಗ್ಯಪ್ಪ, ಮನ್ಸು ಮೈ ಎಲ್ಲ ರೋಗಗಳೇ ತುಂಬಿದೆ. ಓಹೋ, ಆರೋಗ್ಯಪ್ಪ ಅಂತ ಹೆಸರಿಟ್ಕೊಂಡ್ಕೊಳ್ಳೆ ಯಾವಾಗ್ಲೂ ಆರೋಗ್ಯವಾಗೇ ಇರ್ಬೇಕಾ? ಈಗ ಮೈಸೂರು ಪಾಕಲ್ಲಿ ಏನು ಮೈಸೂರು ಇರುತ್ತಾ? ಇದು ಹಾಗೆ. ಇಷ್ಟು ನಕ್ಕಿದ್ ಸಾಕ, ಇನ್ನೂ ನಗ್ಬೇಕಾ? ಅಯ್ಯಯ್ಯಯ್ಯಯ್ಯ, ಏನೋ ಶತಮಾನ ದೊಡ್ಡ ಜೋಕು ಅನ್ನಂಗೆ ಹೇಳ್ತೀರಾ. ಮತ್ತೆ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕನ್ನಡಾಂಬೆಗೆ ಒಂದು ಚೂರು ಕ್ಲೀನ್ಲಿನೆಸ್ ಇಲ್ಲವೇ ಇಲ್ಲ. ಮಾವ ಹೇಳೋದು ಕರೆಕ್ಟು, ತುಂಬ ಕೊಳುಕಿ ಅವಳು. ಅವಳಿಗೆ ಇದರಿಂದನೇ ಆರೋಗ್ಯ ಸಮಸ್ಯೆ ಆಗತ್ತೆ, ಅದು ಅವಳಿಗೆ ಗೊತ್ತಾಗ್ತಿಲ್ಲ. ಕತೆಯಿಂದ ನನಗೆ ಹೀಗಾಗ್ತಿದೆ ಅಂತ ಅನ್ಕೋತಿದ್ದಾಳೆ. ಶುದ್ಧ ದಡ್ಡಿ ಅವಳು. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ಸುರುಚಿ. ನಾನು ನಿಜಾನೇ ಹೇಳ್ತಿದ್ದೀನತ್ತೆ, ಕನ್ನಡಾಂಬೆಗೆ ಶುದ್ಧತೆ ಅನ್ನೋ ಪರಿಚಯನೇ ಇಲ್ಲ. ಬೇಡ ಸುರುಚಿ, ಸುಮ್ಮನಿರು. ಅವಳೆಷ್ಟಂದ್ರು ನಿಮ್ಮ ಸೊಸೆ ಅಲ್ವಾ, ಅದಕ್ಕೆ ಅವಳ ಮೇಲೆ ಮುದ್ದು ಪ್ರೀತಿ ಜಾಸ್ತಿ. ಅದಕ್ಕೆ ಅವಳೇನು ಮಾಡಿದ್ರು ನಿಮಗೆ ಸರಿಯಾಗಿ ಕಾಣತ್ತೆ. ಕೊಳ್ಕಿ ಅಂದ್ರೆ ಕೊಳ್ಕಿ ಅವಳು. ಯಾರು ಕೊಳ್ಕಿ? ದೂರ ದೂರ. ಮೊದಲು ನಿಮ್ಮ ಕೈಲಿರೋ ಬಾಟ್ಲಿನ ಕೆಳಗಿಡಿ. ಆಗಲ್ಲ ಕಣೆ, ನನಗೆ ಈ ಬಾಟ್ಲಿ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ನಾನು ಈ ಮನೆ ದೊಡ್ಡ ಸೊಸೆ ಅಂದ ಮಾತ್ರಕ್ಕೆ ನಿಂಗೇನು ಕೊಂಬಿದ್ಯಾ? ನಾನು ನಿನ್ನ ಹಾಗೆ ಈ ಮನೆಗೆ ಸೊಸೆಯಾಗೆ ಬಂದವಳು. ಯಾವತ್ತಾದ್ರೂ ನಾನು ನಿನ್ನ ಬಗ್ಗೆ ಮಾತಾಡಿದ್ದೀನಾ? ನೀನು ಯಾವಳೆ ನನ್ನ ಬಗ್ಗೆ ಮಾತಾಡಕ್ಕೆ? ಅಯ್ಯೋ ದೇವ್ರೇ, ಶುರುವಾಯ್ತಾ? ಏನು ಮಾತು ಭಾರಿ ಜಾಸ್ತಿ ಆಗ್ತಾ ಇದೆ ನೋಡೆ. ನಾನು ಈ ಮನೆ ದೊಡ್ಡ ಸೊಸೆ, ನೀನು ನನಗಿಂತ ಚಿಕ್ಕವಳು. ನಿನಗೆ ತಿದ್ದಿ ಬುದ್ಧಿ ಹೇಳಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ಹೇಳಿದ್ದು. ನಾನು ನಿನ್ನ ಎದುರಿಗೂ ಇದನ್ನೇ ಹೇಳ್ತೀನಿ, ನೀನು ಶುದ್ಧ ಕೊಳಕಿ. ನಿನಗೆ ಕ್ಲೀನ್ಲಿನೆಸ್ ಇಲ್ಲವೇ ಇಲ್ಲ. ಅದಕ್ಕೆ ನಿನಗೆ ಆಗಾಗ ಹೊಟ್ಟೆ ನೋವು, ಗಂಟ್ಲು ನೋವು, ಕಿವಿ ನೋವು ಇಂಥವೆಲ್ಲ ಬರೋದು. ಆದರೆ ನೀನು ಕತೆಯಿಂದ ಹೀಗಾಯಿತು ಹಾಗಾಯಿತು ಅಂತ ದೊಡ್ಡ ಕತೆ ಕಟ್ತೀಯ. ಕತೆ ಪಬ್ಲಿಷ್ ಆಗದೆ ಇದ್ರು ಅಷ್ಟೇ ಹೋಯ್ತು. ಕತೆ ಬರಿತಾನೇ ಇರ್ತಾಳೆ ಮಾತ್ರ. ನೋಡ್ ಸುರುಚಿ ಅಕ್ಕ, ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡು. ನನ್ನ ಕತೆ ಬಗ್ಗೆ ಏನಾದರೂ ಮಾತಾಡಿದ್ಯೋ ನಾನು ಸುಮ್ಮನಿರಲ್ಲ ನೋಡು. ನನಗೆ ಹೇಳ್ತೀಯಲ್ಲ, ನೀನೇನು ಸಾಧನೆ ಮಾಡಿದ್ಯಾ? ನೀನು ಯಾವಾಗ ನೋಡಿದ್ರು ಕೈಯಲ್ಲಿ ಅದೇನದು ಬಾಟಲ್ ಹಿಡ್ಕೊಂಡು ಅಲ್ಲಿ ಒರೆಸೋದು ಇಲ್ಲಿ ಒರೆಸೋದು ಇದನ್ನೇ ಮಾಡ್ತಿರ್ತೀಯ. ಆದರೆ ಮಾವನವ್ರ ಕೆಮ್ಮು ಮಾತ್ರ ನಿಲ್ಲೇ ಇಲ್ಲ. ಇವತ್ತದು ಯಾವ ದೇವ್ರ ದಯೇನೋ ಏನೋ. ಈಗ ನೆನಪಾಯ್ತು ನೋಡು. ಇವತ್ತು ಬೆಳಗ್ಗೆ ಮಾವ ಹೋಟ್ಲಲ್ಲಿ ತಿಂಡಿ ತಿನ್ನಕ್ಕೆ ಹೋಗಿದ್ರು. ಇದನ್ನ ನನ್ನ ಫ್ರೆಂಡ್ ಒಬ್ಳು ನೋಡಿದ್ಲಂತೆ, ನನಗೆ ಹೇಳಿದ್ಲು. ಹಂಗಾಗಿ ಅವ್ರು ಆರೋಗ್ಯವಾಗಿದ್ದಾರೆ. ನೀನು ಮಾಡಿರೋದು ಅದೇ, ನಿಮ್ಮ ಹೋಟ್ಲದ ಏನಾದ್ರು ತಿಂದಿದ್ದಿದ್ರೆ ಇವತ್ತು ಕೆಮ್ತಾನೇ ಇರೋರು. ಬೇಡ ಕನ್ನಡಾಂಬೆ, ನನ್ನ ತಂಟೆಗೆ ಬರಬೇಡ. ಆಮೇಲೆ ಮೂಗು
ಎತ್ತಿ ಹಿಡಿದು ನಿನಗೆ ಇದನ್ನು ಕುಡಿಸ್ಬೇಕಾಗತ್ತೆ. ನೀನು ಕುಡಿಸೋವರೆಗೂ ನಾನು ಕಡಲೆಪುರಿ ತಿಂತಿರ್ತೀನ, ಅದನ್ನು ನಿನ್ನ ಬಾಯಿಗೆ ಸುರಿದು ಬಿಡ್ತೀನಿ. ನಾನು ಯಾವಾಗಲೂ ಕ್ಲೀನಾಗಿರ್ತೀನಿ, ಕ್ಲೀನಾಗಿರೋ ಊಟನೇ ಮಾಡ್ತೀನಿ. ನನ್ನ ಇಮ್ಯುನಿಟಿ ಪವರು ತುಂಬ ಸ್ಟ್ರಾಂಗ್ ಆಗಿದೆ, ನಿನಗೆ ಏನು ಮಾಡೋಕ್ಕಾಗಲ್ಲ. ನೀನು ನೋಡಕ್ಕೆ ನನಗಿಂತ ದಪ್ಪ ಇದೆಯಾ, ಅಷ್ಟು ಬಿಟ್ಟರೆ ನಿನಗೇನು ಶಕ್ತಿ ಇಲ್ಲ. ಓ ಹೌದಾ, ಹಾಗಾದರೆ ಶಕ್ತಿ ಪ್ರದರ್ಶನ ಆಗೇ ಹೋಗಲಿ. ನಿನ್ನ ಬಾಟ್ಲಿನ ಕೆಳಗಿಡು. ಸಾಕು, ನಿಲ್ಲಿಸಿ. ಇಷ್ಟೊತ್ತು ನೀವು ಜಗಳ ಆಡಿದ್ರಲ್ಲ, ನಿಲ್ಲಿಸಿ. ಈಗ ನಾನು ಮಾತಾಡ್ತೀನಿ. ನಾನು ಯಾರಿಗೇನು ಪ್ರಶ್ನೆ ಕೇಳ್ತೀನೋ ಅವ್ರು ಮಾತ್ರ ಕರೆಕ್ಟಾಗಿ ಉತ್ತರ ಕೊಡಬೇಕು, ಗೊತ್ತಾಯ್ತಲ್ಲ? ಮಧ್ಯದಲ್ಲಿ ಇನ್ನೊಬ್ರು ಮಾತಾಡಬಾರ್ದು. ನಿಮಗೆ ಗೊತ್ತಲ್ವಾ, ನಾನು ಸೈಲೆಂಟ್ ಆಗಿದ್ರೆ ವಿದ್ಯುಲ್ಲತ, ವೈಲೆಂಟ್ ಆದ್ನೋ ವಿದ್ಯುತ್ ತಂತಿ. ಅಯ್ಯೋ, ಇಷ್ಟು ಸಿಟ್ಟಾಗ್ಬೇಡ್ವೆ. ನಮ್ಮಿಬ್ರು ಸೊಸೆಯರು ಪಾಪದವರು. ನೀನು ಒಂದು ಕೂಗು ಹಾಕಿದ್ರೆ ಸೈಲೆಂಟ್ ಆಗ್ತಾರೆ. ಹಾಂ ಹಾಂ, ಹೌದು ಹೌದು ಅತ್ತೆ. ಅದೇನು ಕೇಳಬೇಕು ಅಂತಿದ್ದೀರಾ, ಕೇಳಿ. ಹಾಂ, ನಾನು ಮೊದಲು ನಿಂಗೆ ಕೇಳ್ತೀನಿ. ಯಾವಾಗಲೂ ಕ್ಲೀನು ಕ್ಲೀನು ಅಂತ ಬಡ್ಕೋತಿರ್ತೀಯಲ್ಲ, ಹೊರಗಡೆ ಕ್ಲೀನಾಗಿದ್ರೆ ಸಾಕಾ? ನಿನ್ನ ದೇಹದೊಳಗೂ ಕ್ಲೀನ್ ಇರಬೇಕು ತಾನೇ? ಹಾಗಂದ್ರೆ ಅರ್ಥ ಆಗಿಲ್ಲ ಅತ್ತೆ. ಅಂದರೆ ನೀನು ಯಾವಾಗಲೂ ಒರೆಸಿದನ್ನೇ ಒರೆಸ್ತೀಯಾ, ಕ್ಲೀನ್ ಮಾಡಿದನ್ನೇ ಕ್ಲೀನ್ ಮಾಡ್ತೀಯಾ, ನೀನು ದಿನಕ್ಕೆ 4 ಸರಿ ಸ್ನಾನ ಮಾಡ್ತೀಯಾ. ಆದರೆ ಮನಸ್ಸೊಳಗೆ ಕೋಪ, ಹಠ, ದ್ವೇಷ ಎಲ್ಲ ಇಟ್ಕೊಂಡಿದ್ಯಲ್ವಾ, ಅದು ಕೂಡ ಯಾವ ರೋಗಕ್ಕೂ ಕಡಿಮೆ ಇಲ್ಲ. ಅದು ನಿನ್ನ ದೇಹದೊಳಗೆ ನಿನ್ನನ್ನು ಸುಟ್ಟಾಕತ್ತೆ. ಆವಾಗ ನಿನ್ನ ಆರೋಗ್ಯ ಚೆನ್ನಾಗಿರತ್ತಾ? ಓ ಹೌದಲ್ವಾ, ನಾನು ಈ ಥರ ಯೋಚನೆ ಮಾಡಿರಲಿಲ್ಲ. ಹಾಂ, ನೀನು ಬರೀ ಬಾಹ್ಯ ಸ್ವಚ್ಛತೆಗೇನೆ ಬೆಲೆ ಕೊಡ್ತಿದ್ಯಾ, ಆದರೆ ಆಂತರಿಕ ಸ್ವಚ್ಛತೆನೂ ಅಷ್ಟೇ ಮುಖ್ಯ ಅನ್ನೋದನ್ನು ಮರ್ತಿದ್ಯಾ. ಗಾದೆ ಇದೆ, ಹೊರಗೆ ಶೃಂಗಾರ ಒಳಗೆ ಗೋಣಿ ಸೊಪ್ಪು ಅಂತ. ಹಾಗಾಗತ್ ನೋಡು. ಹ್ಞೂ ಗೊತ್ತಾಯ್ತು ಅತ್ತೆ. ಇನ್ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇರೆಯವ್ರ ಮೇಲೆ ಏನು ಚಾಡಿನೂ ಹೇಳಲ್ಲ. ಇನ್ನು ಕನ್ನಡಾಂಬೆ ಉತ್ತರ ಕೊಡಬೇಕು. ನೀನು ಎಷ್ಟೆಲ್ಲ ಕತೆ ಬರೀತೀಯ, ಎಷ್ಟೊಂದು ಪಾತ್ರಗಳನ್ನ ಸೃಷ್ಟಿ ಮಾಡ್ತೀಯ, ಆದರೆ ನಿನ್ನ ಕತೆಯಲ್ಲಿ ಬರೋ ವಿಲನ್ಗಳೇ ನಿಂಗೆ ಇಷ್ಟ ಆಗಲ್ಲ, ಹೌದೋ ಅಲ್ವೋ? ಹ್ಞೂ ಹೌದು ಅತ್ತೆ, ನನ್ನ ಕತೆಯಲ್ಲಿ ಬರೋ ವಿಲನ್ನು ನನಗೆ ಇಷ್ಟ ಆಗಲ್ಲ. ಆದರೆ ಏನು ಮಾಡೋದು, ಕತೆ ಅಂದಮೇಲೆ ಅಲ್ಲಿ ವಿಲನ್ ಇರಲೇಬೇಕು. ಇಲ್ಲ ಅಂದರೆ ನಾಯಕಿ ಆಗಲಿ ನಾಯಕ ಆಗಲಿ ಅಷ್ಟೊಂದು ಏನು ಹೇಳೋದು, ಕನ್ನಡದಲ್ಲಿ ಏನು ಹೇಳೋದಪ್ಪ, ಹಾಂ, ಆ ಪಾತ್ರಕ್ಕೆ ಪ್ರಾಮುಖ್ಯತೆ ಸಿಗಲ್ಲ. ಹಾಗಾಗಿ ಈ ಖಳ ಪಾತ್ರ ಸೃಷ್ಟಿ ಮಾಡಬೇಕಾಗತ್ತೆ. ಆದರೆ ನನಗೆ ಅಂದರೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಆ ಖಳ ಪಾತ್ರ ನಂಗೆ ಇಷ್ಟನೇ ಆಗಲ್ಲ ಅಲ್ವಾ? ನಿನಗೆ ಅದೇನದು ಖಳ ಪಾತ್ರ ಇಷ್ಟ ಆಗಲ್ಲ ಅಂದಮೇಲೆ ನೀನು ಯಾಕಿಲ್ಲಿ ಖಳನಾಯಕಿ ಥರ ಮಾಡ್ತಿದ್ಯಾ? ಅವಳೇನೋ ಹೇಳಿದ್ಲು, ಅದನ್ನು ಹಾಗೆ ಬಿಟ್ಬಿಡ್ಬೋದು ತಾನೆ? ನಿನ್ನ ಕತೆಯಲ್ಲಿ ನೀನು ಇಂಥದ್ದೇ ನಾಯಕಿ ಪಾತ್ರ ಸೃಷ್ಟಿ ಮಾಡ್ತೀಯ ತಾನೆ? ಯಾರೇನೇ ಬೈದರೂ ತಿರುಗಿ ಮಾತಾಡಲ್ಲ, ಯಾರೆಷ್ಟೇ ಅವಳು ಕೆಟ್ಟದ್ದು ಮಾಡಿದ್ರು ಅವಳು ತಿರುಗಿ ಕೆಟ್ಟದನ್ನು ಬಯಸಲ್ಲ, ಮನೆಯಲ್ಲಿ ಯಾವಾಗಲೂ ಖುಷಿ ಇರಬೇಕು, ನೆಮ್ಮದಿ ಇರಬೇಕು ಅಂತ ಸಾಕಷ್ಟು ವ್ರತ ಪೂಜೆ ಮಾಡ್ತಾಳೆ, ಮತ್ತು ತುಂಬ ಬುದ್ಧಿವಂತೆ, ಹೀಗೆಲ್ಲ ಇರುತ್ತಲ್ವಾ? ಅದರಲ್ಲಿ ಒಂದಾದ್ರೂ ನಿನಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೌದತ್ತೆ, ಹೌದು. ಅಕ್ಕ ಏನೋ ಹೇಳಿದ್ರು ಅಂತ ನಾನು ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟೆ, ಮಾತಿಗೆ ಮಾತು ಬೆಳೆದು ದೊಡ್ಡದಾಯಿತು. ಹೌದು, ನಾನು ಮಾತ್ರ ಅಲ್ಲ, ಎಲ್ಲರೂ ನಾಯಕಿನ ಇಷ್ಟಪಡ್ತಾರೆ. ನಾನು ಕತೆ ಬರೆಯೋಳಾಗಿ ನಾನು ಖಳನಾಯಕಿ ಥರ ಆಡ್ಬಿಟ್ಟೆ. ಇಲ್ಲ, ನಾನು ನನ್ನ ಕತೆ ಪಾತ್ರ ಥರನೇ ಅಲ್ಲ, ಅಂದರೆ ನಾಯಕಿ ಪಾತ್ರ ಥರನೇ ಇನ್ಮೇಲೆ ಒಳ್ಳೆಯವಳಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಗೆ ಇಬ್ರಿಗೂ ಬುದ್ಧಿ ಬಂತು ಅಂತ ಅನ್ಸುತ್ತೆ. ಮತ್ತ್ಯಾಕ್ ತಡ, ಶುರು ಹಚ್ಕೊಳ್ಳಿ. ಕನ್ನಡಾಂಬೆ, ಈ ಜಗಳ ಮೊದಲು ಶುರು ಮಾಡಿದ್ದು ನಾನೇನೆ. ಎಷ್ಟಂದ್ರೂ ನಾನು ಹಿರಿ ಸೊಸೆ ಅಲ್ವಾ, ನನ್ನಿಂದ ತಪ್ಪಾಯಿತು ಕಣೆ, ಸಾರಿ. ಇನ್ಯಾವತ್ತೂ ಹೀಗೆ ನಡ್ಕೊಳ್ಳಲ್ಲ ಆಯಿತಾ? ನನಗೆ ಸ್ವಂತ ತಂಗಿ ಇಲ್ಲ, ನಿನ್ನೇ ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ ಕಣೆ, ಬೇಜಾರು ಮಾಡ್ಕೋಬೇಡ ಕಣೆ ಪ್ಲೀಸ್.
ಇದರಲ್ಲಿ ನಿನ್ನ ತಪ್ಪು ಮಾತ್ರ ಇಲ್ಲ ಅಕ್ಕ, ನಂದು ತಪ್ಪಿದೆ. ನೀನೇನೇ ಹೇಳಿದ್ರು ನಾನೊಂಚೂರು ನಗಾಡಿದ್ರು ಸಾಕಾಗ್ತಿತ್ತು, ಅಲ್ಲಿಗೆ ನಿಮ್ಮ ಕೋಪನೂ ತಣ್ಣಗಾಗ್ತಿತ್ತು, ಜಗಳನೇ ಆಗ್ತಿರ್ಲಿಲ್ಲ. ಮನೇಲಿ ಸುಮ್ಮನೆ ಗಲಾಟೆ ಆಗೋಕ್ಕೆ ನಾನು ಕಾರಣ ಆದೆ. ಸಾರಿ ಅಕ್ಕ, ನನಗೂ ಸ್ವಂತ ಅಕ್ಕ ಇಲ್ಲ, ನಿನ್ನೇ ನನ್ನ ಅಕ್ಕ ಅಂದ್ಕೊಂಡಿದ್ದೀನಿ. ಸಾರಿ ಕಣೆ, ನಾವಿಬ್ರು ಖುಷಿಯಾಗಿರೋಣ ಕಣೆ, ಬೇಜಾರು ಮಾಡ್ಕೋಬೇಡ ಆಯಿತಾ? ಆಗಿದೆಲ್ಲ ಆಗೋಯ್ತು. ನನ್ನ ಮುದ್ದು ಅಕ್ಕ. ಏ ಸ್ಪ್ರೇ ಬಾಟಲ್ ಬಿದ್ದೋಗುತ್ತೆ, ನಾನು ಹೇಳ್ತೀನಿರು, ಚೂರು ಜರ್ಗು. ಐ ಲವ್ ಯು ತಂಗಿ. ಅಂತೂ ಈ ವಾರಗಿತ್ತಿಯರು ವಾರ್ ಮಾಡೋದನ್ನ ಬಿಟ್ಟು ಈಗ ಪ್ಯಾರ್ ಮಾಡಕ್ ಶುರು ಮಾಡಿದ್ದಾರೆ. ಇನ್ಯಾಕ್ ತಡ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ನಮ್ಮ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.